ಇತ್ತೀಚೆಗೆ ಅಂದರೆ ಯಾವುದೇ ಒಬ್ಬ ನಟ ಆಗಬೇಕು ಅಂತ ಹೇಳಿದ್ರೆ, ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದ್ರ ಹಿಂದೆ ಒಂದಿಷ್ಟು ಪರಿಶ್ರಮ ಇರಬೇಕು, ತರಬೇತಿ ಇರಬೇಕು. ಇವತ್ತಿನ ದಿನ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಯಾವ ಒಂದೆರಡು ರೀಲ್ಸ್ಗಳು ವೈರಲ್ ಆದ ತಕ್ಷಣ ನಾನು ಸಿನಿಮಾಗೆ ಬರಬೇಕು, ನಾನು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅನ್ನುವಂಥದ್ದು, ತುಂಬ ಜನ ರಿಯಾಲಿಟಿ ಶೋಗೆ ಬರಬೇಕು ಅಥವಾ ದೊಡ್ಡ ದೊಡ್ಡ ವೇದಿಕೆ ಹತ್ತಬೇಕು ಅನ್ನುವಂಥದ್ದು. ಅಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ? ಏನಿಲ್ಲ, ಇವತ್ತು ಇಂಜಿನಿಯರಿಂಗ್ನ ಸುಮ್ಮನೆ ಇಂಜಿನಿಯರ್ ಆಗೋಕ್ಕಾಗಲ್ಲ. ಓದಬೇಕು, 4-5 ವರ್ಷ ಓದಬೇಕು, ಮೆಡಿಕಲ್ಗೆ ಓದಬೇಕು, ಲಾಗೆ ಓದಬೇಕು, ಡಿಗ್ರಿಗೆ ಓದಬೇಕು, ಸಿನಿಮಾಗೂ ಓದಬೇಕು. ಸೊ ಯಾರು ಓದ್ಕೊಂಬರ್ತಾರೆ, ಯಾರು ಕಲ್ತ್ಕೊಂಬರ್ತಾರೆ, ಅವ್ರಿಗೆ ಖಂಡಿತವಾಗ್ಲೂ ಇಲ್ಲಿ ಶಾರದೆ ಕೈ ಬೀಸಿ ಕರೀತಾರೆ. ನಿಮ್ಮ ಬದುಕಲ್ಲಿ ಹಲವು ಹುಟ್ಟುಹಬ್ಬ ಬಂದಿದೆ ದಿನ, ನಿಮ್ಮ ಬೆಸ್ಟ್ ಡೇ ನೆನೆಸ್ಕೊಳ್ಳೋದಾದರೆ ಯಾವ ದಿನ? ನಮ್ಮ ತಂದೆ ತಾಯಿ ಇದ್ದು ಆಚರಣೆ ಮಾಡಿದಂಥ ದಿನ ನನಗೆ ಖುಷಿ. ಇದ್ರ ಜೊತೆಗೆ ಸರ್, ಅಣ್ಣವರು ಅಂದರೆ ಜಗ್ಗೇಶ್ ಅಣ್ಣ ಲೆಜೆಂಡ್ ಕಲಾವಿದರು ಕೂಡ ಹೌದು, ಜೊತೆಗೆ ರಾಜಕಾರಣದಲ್ಲೂ ಕೂಡ ಎಲ್ಲರ ಗಮನ ಸೆಳೆದಿರ್ತಕ್ಕಂಥವ್ರು. ಅಣ್ಣವರು ಇವತ್ತು ವಿಶ್ ಮಾಡಿದ್ದು ಯಾವ ರೀತಿ ಇತ್ತು ಅಂದರೆ, ಪ್ರತಿ ವರ್ಷ ಮಾಡ್ತಾರೆ, ಅವರು ಆ ದಿನ ನಂಗೆ ವಿಶ್ ಮಾಡಿದ್ದು ಮರೆಯೋಕ್ಕಾಗಲ್ಲ ಡಿಫ್ರೆಂಟಾಗಿ, ಅಥವಾ ಏನೊಂದು ಸರ್ಪ್ರೈಸು ಎನ್ನುವಂಥದ್ದು ಏನು ನೆನೆಸ್ಕೊಳ್ಳೋದಾದ್ರೆ? ಆ ಥರ ಪ್ರತಿ ವರ್ಷ ಒಂದೊಂದು ವಿಶೇಷ ಮಾಡ್ತಾರೆ. ಬಟ್ ಅವರೆಲ್ಲೇ ಹೇಳ್ಬೇಕಾದ್ರೂ ನೀನು ಹುಟ್ಟಿದಾಗ KC ಜನರಲ್ ಹಾಸ್ಪಿಟಲ್ ನಾನೇ ಫಸ್ಟ್ ಬಂದು ನೋಡಿದ್ದು ಅನ್ನೋದು, ಅದು ಪ್ರತಿ ಹುಟ್ಟಿದ ಹಬ್ಬಕ್ಕೂ ಜ್ಞಾಪಿಸ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಆ ಥರ ನಮ್ಮಣ್ಣ ನಾವು ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜೊತೆಲೇ ಇರ್ತೀವಿ. ಅವ್ರದ್ದು ಸ್ಟುಡಿಯೋ ಇದೆ, ಆ ಸ್ಟುಡಿಯೋನು ನಾನೇ ನೋಡ್ಕೋತಾ ಇದ್ದೀನಿ. ಅದು ಡಬ್ಬಿಂಗು ಎಲ್ಲ ಮಾಡ್ತಾ ಇದ್ದೀವಲ್ಲ ಅಲ್ಲಿ. ಸೊ ನಮ್ಮದು ಇವಾಗ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಡಬ್ಬಿಂಗ್ ನಡೀತಾ ಇದೆ ಅಲ್ಲಿ. ಸೊ ಹಂಗಾಗಿ ನಾನು ಇಲ್ಲಿಂದ ಒಂದು ಕಿಲೋಮೀಟ್ರ್ ನಮ್ಮ ಅಣ್ಣನ ಮನೆ. ಸೊ ಹಂಗಾಗಿ ರೆಗ್ಯುಲರ್ ಟಚ್ಚಲ್ಲಿ ಇರ್ತೀನಿ. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಪ್ರೇಕ್ಷಕರಿಗೆ ಯಾವಾಗ ಸರ್ ಎಂಟ್ರಿ? ಇವಾಗ ಡಬ್ಬಿಂಗ್ ನಡೀತಾ ಇದೆ. ಇವಾಗ ಬ್ಯಾಕಪ್ಪಲ್ಲಿರೋಂಥ ಪಿಕ್ಚರ್ಸಿಗೆ ಒಂದೊಂದೇ ರೋಲೆಕ್ಸು, ಕಾಲಾಯಿನಮ್ಮ, ಅದಾದಮೇಲೆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಆಮೇಲೆ ತೆನಾಲಿ LLB ಆ ಥರ ಬರುತ್ತೆ. ತೆನಾಲಿ ಅಂತ ಹೇಳಿದ್ರೆ ಆ ಟೈಟ್ಲೇ ಹೇಳುತ್ತೆ, ಇದೊಂದು ಹೌದು ಅಂದರೆ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸ್ಬೋದು ಅಂತ ಎಕ್ಸ್ಪೆಕ್ಟೇಷನ್, ಯಾಕಂದರೆ ಟೈಟ್ಲೇ ಹಂಗಿದೆ. ರೀಚ್ ಆಗುತ್ತಾ? ಇದು ಲಾಗ್ ಸಂಬಂಧಪಟ್ಟಂಥ ಹ್ಯೂಮರ್ ಟ್ರೈ ಮಾಡ್ತಾ ಇದ್ದೀವಿ. ಹ್ಯೂಮರ್ ಮಾಡ್ಬೇಕಾದ್ರೆ ಅದೊಂದು ಟೈಟ್ ರೋಪ್ ವಾಕ್ ಅಂತ ಹೇಳ್ಬೋದು. ಯಾಕಂದರೆ ಚೂರು ಬ್ಯಾಲೆನ್ಸ್ ತಪ್ಪಿದ್ರೂ ನಾವು ಕೆಳಗೆ ಬೀಳೋವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಈ ಅಡ್ವೊಕೇಟ್ಸಲ್ಲಿ ಒಂದು ಕಾಮಿಡಿ ಏನಿರುತ್ತೆ ಅದನ್ನು ಪ್ರಯತ್ನ ಪಡ್ತಾಯಿದ್ವಿ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅದು ಬಂದಾದ ಗೊತ್ತಾಗೋದು. ಜಗ್ಗೇಶ್ ಅವರು ಮತ್ತು ಕೋಮಲ್ ಅವರು ನೋಡ್ತಾ ಇದ್ರೆ ಒಂದು ರೀತಿ ತಾಯಿ ಮಗನ ಸಂಬಂಧ ಇದ್ದಂಗಿದೆ. ಒಂದು ರೀತಿ ಮಗುನ ಚೂರು ಕಣ್ಮರೆ ಆದ್ಬಿಟ್ರು ತಾಯಿ ಹುಡುಕಾಡ್ತಿರ್ತಾರೆ ಹಂಗೆ, ತಮ್ಮ ಅಂತ ಹೇಳಿದ್ರೆ ಅಷ್ಟೊಂದು ಜೀವ. ಸೊ ಹುಟ್ಟೋಬ್ಬಕ್ಕೆ ಏನು ಗಿಫ್ಟ್ ಕೊಟ್ಟರು? ಗಿಫ್ಟ್ ಅನ್ನೋದಕ್ಕಿಂತ ಮೇಲಾಗೆ ಅವ್ನು ಭಾಳಷ್ಟು ನಮಗೆ ಮಾಡ್ತಾನೆ ಇರ್ತಾರೆ. ಅದು ಹುಟ್ಟಿದಬ್ಬದ ದಿನವೇ ಕೊಡಬೇಕು ಅಂತೇನಿಲ್ಲ, ಬಟ್ ಅವ್ರ ವಿಶಸ್, ಯಾಕಂದರೆ ಮನೆಗೆ ದೊಡ್ಡವರು, ಅವ್ರ ವಿಶಸ್ ಯಾವಾಗ ಜೊತೆಯಲ್ಲಿ ಇರುತ್ತೆ. ಇದ್ರ ಜೊತೆಗೆ ಸರ್ ಇನ್ನೊಂದು ಪ್ರೇಕ್ಷಕರಿಗೊಂದು ಗೊಂದಲ ಇದೆ, ಪ್ರಶ್ನೆ ಇದೆ. ಇತ್ತೀಚೆಗೆ ಕೋಮಲ್ ಅವರು ಕಾಣಿಸ್ಕೋತಾ ಇಲ್ಲ ಏನೊಂದು, ಕಂಪ್ಲೀಟ್ ಬಿಸ್ನೆಸ್ ಕಡೆ ಹೋದ್ರಾ ಅಥವಾ ಚಿತ್ರರಂಗದಲ್ಲಿ ಯಾಕೆ ಸಕ್ರಿಯವಾಗಿ ಕಾಣಿಸ್ಕೋತಿಲ್ಲ ಏನೋ? ಯಾಕಂದರೆ ಕೋಣ ಆದಮೇಲೆ ಮತ್ತೆ ಮರೆ ಆಗ್ತೀರಾ, ಮತ್ತೆ ಈಗ 3 ಸಿನಿಮಾ ತರ್ತೀರಾ, ಒಟ್ಟಿಗೆ ಬರ್ತೀರಾ, ಮತ್ತೊಂದಿಷ್ಟು ಸರ್ಕೊಂಡ್ಬಿಡ್ತೀರಾ? ಇಲ್ಲ, ಹಂಗಂತಂದಿಲ್ಲ. ಕತೆ ರೆಡಿ ಆಗಬೇಕು. ಆಮೇಲೆ ಸುಮ್ಮನೆ ನನಗಿಷ್ಟ ಪಿಕ್ಚರ್ ಆ್ಯಕ್ಟ್ ಮಾಡೋಕ್ಕೆ ಏನ್ಬಿಟ್ಟು ಏನೇನೋ ಪಿಕ್ಚರ್ ಮಾಡೋದಕ್ಕಾಗೋದಿಲ್ಲ. ನಾನು ನನ್ನದೇ ಆದಂಥ ಒಂದು ರೀತಿಯಲ್ಲಿ ಪ್ರತಿ ಪಿಕ್ಚರ್ಗೂ ಒಂದು ಪ್ರಯತ್ನ ಪಡ್ತಾ ಇರ್ತೀನಿ. ಅದು ಒಂದು ಸಮ್ಟೈಮ್ಸ್ ಸಕ್ಸಸ್ ಆಗುತ್ತೆ, ಸಮ್ಟೈಮ್ಸ್ ಫೇಲ್ಯೂರ್ ಆಗುತ್ತೆ. ಸೊ ಆ ಪ್ರಯತ್ನ ಇರಬೇಕಾದ್ರೆ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ಒಂದೊಂದು ಪಿಕ್ಚರ್ಗೆ ಒಂದೊಂದು ಚೂರು ಗ್ಯಾಪ್ ಸಿಗುತ್ತೆ. ಇನ್ನೊಂದು ಆಸೆ ಇದೆ ನಮಗೆ, ಆ ದಿನಗಳ ಕೋಮಲ್ ಬರಬೇಕು ಮತ್ತು ತೆರೆಗೆ ಏನು ಅಂತ. ಯಾಕಂದರೆ ದರ್ಶನ್ ಅವ್ರ ಜೊತೆಗೆ ಆ ಹಾಸ್ಯ ಆಗಿರ್ಬೋದು, ಆ ರೀತಿಯ ಕೋಮಲನ್ನು ನಾವು ತೆರೆ ಮೇಲೆ ನೋಡಬೇಕು ಅನ್ನೋಂಥದ್ದು ತುಂಬ ಆಸೆ ನಮ್ದಂತಾರೆ. ಪ್ರೇಕ್ಷಕರ ಆಸೆನೂ ಕೂಡ ಅದೇ. ಇಲ್ಲ, ನಮಗೆ ಆ ಥರದ್ದು ಪಿಕ್ಚರ್ಸ್ ಬಂದಾಗ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಇವಾಗ ವಿಷ್ಣುವರ್ಧನ್ ಅವ್ರದ್ದು ಆಪ್ತರಕ್ಷಕ ಬಂದಾಗ ನಾನು ಮಾಡಿದೆ. ಆ ಥರದ್ದು ಯಾವ್ದಾದ್ರು ಪಾತ್ರ ಇದ್ದಾಗ ನಾನು ಮಾಡ್ತಾ ಇರ್ತೀನಿ. ಬರದೇ ಇದ್ದಾಗ ನನ್ನ ಪಾಡಿಗೆ ನನ್ನ ಸ್ಟೈಲಲ್ಲಿ ಮಾಡ್ತೀನಿ. ನನಗೆ ಏನಂತಂದರೆ ಟೋಟಲಾಗೆ ಯಾವ್ದು ನಮಗೆ ಕತೆಗೆ ಸೂಟ್ ಆಗುತ್ತೆ ಅದು ಮಾಡ್ಬೋದು, ನನಗೆ ಯಾವ್ದು ಸೂಟ್ ಆಗುತ್ತೆ ಅದು ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ಕತೆ ಏನು ಕೇಳುತ್ತೆ ಅದನ್ನು ಮಾಡ್ತಾಯಿದ್ದೀನಿ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು, ಅದು ನಿಂತೇ ಹೋಯ್ತು ಅದು. ಸೊ ಈಗ ತಮಿಳಲ್ಲಿ ಒಂದು ವಿಲನ್ ಆಗಿ ಮಾಡಿದೆ, ನನಗೆ ಒಳ್ಳೆಯ ಹೆಸರು ಬಂತು. ಸೊ ಅದು ಅವ್ರು ಕರೀತಾ ಇರ್ತಾರೆ, ಬರೀ ಅದೇ ಥರ ರೋಲ್ ಕರೆದಾಗಲೂ ನಾನು ಹೋಗಲ್ಲ, ಅಲ್ಲೂ ಒಂದೊಂದು ಥರ ಬೇರೆ ಬೇರೆ ಥರದ್ದು ಟ್ರೈ ಮಾಡ್ತಾಯಿದ್ದೀನಿ. ಈಗ ಯಾವುದೋ ಒಂದು ವೆಬ್ ಸೀರೀಸ್ಗೆ ಹಿಂದಿಗೆ ಹೇಳಿದ್ದಾರೆ, ಅದು ಆದಮೇಲೆ ಗೊತ್ತಾಗಬೇಕು. ನಮಗೂ ಹಿಂದಿ ಅಷ್ಟೊಂದು ಬರಲ್ಲ, ಬಟ್ ಪ್ರಯತ್ನ ಪಟ್ಟು ಒಂದು ಟ್ರೈ ಮಾಡೋದು. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಯಾವಾಗ ಕೋಮಲ್ ಅವರು? ನಾವು ಮಾಡೋದು ಎಲ್ಲ ಪಿಕ್ಚರೂ ಪ್ಯಾನ್ ಇಂಡಿಯಾ ಆಗಲಿ ಅಂತ, ಆದಾಗ ನಾವು ಪ್ಯಾನ್ ಇಂಡಿಯಾ ಅಂತ ಹೇಳಬೇಕು. ಅದು ನಾವೇ ಭಯಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಾರ್ದು, ಅದು ಪ್ರಯತ್ನ ಪಡಬೇಕು. ಅದಾದರೆ ಪ್ಯಾನ್ ಇಂಡಿಯಾ ಪಿಕ್ಚರ್. ಈ ನಮಗೆ ನಿಮ್ಮ ಸಿನಿಮಾಗಳು ಬರುವಂಥ ಸಿನಿಮಾಗಳು ಅದೇ ಹೇಳಿದ್ನಲ್ಲ, ತೆನಾಲಿ ಆಗಿರ್ಬೋದು, ರಿಲ್ಯಾಕ್ಸ್ ಆಗಿರ್ಬೋದು, ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟು, ಆ ಸಿನಿಮಾಗಳ ವಿಶೇಷತೆ ಏನು ಹೇಳಿ? ಹ್ಯೂಮರ್ ಜೊತೆಗೆ ನಮ್ಮ ಕಂಟೆಂಟ್ ಇರುತ್ತೆ. ಯಾಕಂದರೆ ಆ ಹ್ಯೂಮರ್ನ ಮಿಸ್ ಮಾಡೋಂಗೆ ಇರಲ್ಲ. ಇವಾಗ ಹೆಂಗೆ ನ್ಯಾಚುರಲ್ ಫ್ಲೇವರ್ಸ್ ಐಸ್ ಕ್ರೀಮ್ ಇರುತ್ತೆ,
ಆ ಥರ ಒಂದು ಮ್ಯಾಂಗೋ ಫ್ಲೇವರ್ ಅಂದರೆ ಅದು ಮ್ಯಾಂಗೋ ಇರಲೇಬೇಕು ಅದ್ರೊಳಗಡೆ. ಆ ಮ್ಯಾಂಗೋ ಇದ್ರೇ ಆ ಮ್ಯಾಂಗೋ ಫ್ಲೇವರ್ ಆಗೋದು. ಹಂಗೆ ಸೀತಾಫಲ ಅಂದರೆ ಸೀತಾಫಲ ಫ್ಲೇವರ್. ಹಂಗೇ ನಾವು ಕಾಮಿಡಿ ಫ್ಲೇವರ್ ಇದ್ದೇ ಇರುತ್ತೆ, ಜೊತೆಗೆ ನಮ್ಮ ಕಂಟೆಂಟು ಇರುತ್ತೆ.